ಮಾನ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರು MLC ಎದಕ್ಕೆ ಮಾಡಿದ್ದೇವೆ? ಗ್ರಾಮಕ್ಕೆ ಹೋಗಾಕ ತಾಲೂಕಕ್ಕೆ ಹೋಗಾಕ ಏನು ಸಮಸ್ಯೆ ಐತಿ ಎಲ್ಲ ಪಟ್ಟಿ ಮಾಡಿ ಆ ಗ್ರಾಮಗಳನ್ನ ಸುಧಾರಿಸೆ ಮಾಡೋಕ್ಕೆ ಅವರು MLC ಮಾಡಿದ್ದೇವೆ. ಅದನ್ನು ಬಿಟ್ಟು ಬಿಸ್ನೆಸ್ ಮಾಡೋಕೆ ಎಲ್ಲ ಕಡೆ ಹೋಗಿ ರೊಕ್ಕ ಹೊಡೋಕ MLC ಆಗಿಲ್ಲ. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವರ? ನೋಡ್ರಿ ಮಾನ್ಯರೇ, ಬೆಳಗಾವಿ ಜನತೆ ಕರ್ನಾಟಕ ಜನತೆ ನೋಡಬೇಕಾದ ವಿಷಯ, ಅವರು MLC ಅವ್ರ ಮನ್ಯಾಗ, MP ಅವ್ರ ಮನ್ಯಾಗ, MLA ಅವ್ರ ಮನ್ಯಾಗ ಉಳಿಕಿದವ್ರು ಏನು ಕೆಡಿಸ್ಕರಿಯಕ್ಕೆ ಹೋಗೋದಾ? ಚಂದ್ರರಾಜ್ ಹಟ್ಟಿಹೊಳಿ ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಅಬ್ಬಾಳ್ಕರ್ ತಮ್ಮ. ಒಳ ಒಪ್ಪಂದ ಆಗಿದ್ದರಿಂದಲೇ PKPS ಇಷ್ಟೊಂದು ಬೆಂಬಲ ಇದ್ರು ಖಾನಾಪುರಗೆ. ಅವ್ರು ಯಾಕೆ ಹಿಂತೆಗೆದುಕೊಂಡ್ರು ಅಂತಂದರೆ, ಸತೀಶ್ ಜಾರಕಿಹೊಳಿ ನಂತರ ಹಲಿಗೇಕರ್ ಏನು ಶಾಸಕರದ ಖಾನಾಪುರ ಶಾಸಕರು, ಅವರು ಮತ್ತು ಕಿತ್ತೂರು ಶಾಸಕ ಬಾಬಾ ಸಾಹೇಬ ಇವರೆಲ್ಲ ಕೂಡ ಒಂದು ಮೀಟಿಂಗ್ ಮಾಡಿದರು. ನೋಡಪ್ಪ, ಇಲ್ಲಿ ಬೇಡ, ನಿರ್ದೇಶಕ ಸ್ಥಾನ ಬೇಡ ಡಿಸಿಜಿದ್ದು, ಅಲ್ಲಿ MK ಹುಬ್ಬಳ್ಳಿ ನಿನ್ನ ಚೇರ್ಮನ್ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಅದ ಒಳ ಒಪ್ಪಂದ. ಅದಕ್ಕೆ ಚಂದ್ರರಾಜ್ ಹಟ್ಟಿಹೊಳಿ ಹೇಳ್ತಿದ್ರು, ನಾವು ರಾಜಕೀಯ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಒಂದಾಗ್ತಾ ಇದ್ದೇವೆ, ಹಿಂದಕ್ಕೆ ಪಡಿತಿದ್ದೇವೆ ಅಂತ ಹೇಳಿದರು. ಒಳ ಒಪ್ಪಂದ ಅಂದ್ರೆ ಇದೆ. ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದು ಒಳ ಒಪ್ಪಂದ ಇದೆ ಅಂತೇಳಿ. ನೋಡೋಣ, ಇಲ್ಲಿ ಪುನರುಚ್ಚೇತನ ಮಾಡಲಿಕ್ಕೆ ನಾವು ನಿಂತಿದ್ದೇವೆ ಅಂತೇಳಿ ಒಂದು ಭಾಷಣವನ್ನು ಚಂದ್ರರಾಜ್ ಹಟ್ಟಿಹೊಳಿ ಹೇಳಿದ್ದಾರೆ. ಆದರೆ ಈತ ಎಷ್ಟು ಲೂಟಿಕೋರ, ಎಷ್ಟೊಂದು ಆಸ್ತಿ ಮಾಡಿದ್ದಾರೆ, ಏನಾದರೂ ವಿಷಯವಿದೆಯಾ? ತಮ್ಮ PA ಹೆಸರ ಮೇಲೆ ಫಾರ್ಮ್ ಹೌಸ್ ಇಟ್ಟಿದ್ದಾರೆ, ಗೊತ್ತಿದೆಯಾ? ಜಾತ್ರಾ ಹೋಟೆಲ್ 19 ಕೋಟಿ ಕೊಂಡು ತೊಗೊಂಡ್ರು. 500 ಕೋಟಿಗಿಂತ ಹೆಚ್ಚು ಆಸ್ತಿ. ಧಾರವಾಡದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಜಮೀನು ಯಾರ ಹೆಸರ ಮೇಲೆ? ಇವ್ರ ಹೆಸರ ಮೇಲೆ. ಅಲ್ಲಿ ಹೂದೋಟ ಮಾಡ್ತೇವೆ ಅಂತೇಳಿ ರೈತರಿಗೆ ಹೇಳಿ ರೈತರಿಗೆ ಮೋಸ ಮಾಡಿ ಈಗ ಸಕ್ಕರೆ ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ. ಇದೇನಾದ್ರೂ ಗೊತ್ತಿದೆಯಾ? MK ಹುಬ್ಬಳ್ಳಿ ಏನು ರೈತರಿದ್ದಾರೆ, ಎಷ್ಟು ಊಟ ಹಾಕಿದ್ರೆ 16,903 ಜನ ಊಟ ಹಾಕಿದ್ದಾರೆ. ಅಲ್ಲಿ ಟೋಟಲಿ 15 ಸೀಟ ನಿರ್ದೇಶಕನ ಆಯ್ಕೆ ಮಾಡಬೇಕಾಗಿದೆ. ಒಟ್ಟು 44 ಜನ ನಾಮಿನೇಷನ್ ಮಾಡಿದ್ದಾರೆ. ಇದೇ 28ಕ್ಕೆ ಚುನಾವಣೆ ನಡೆಯಲಿದೆ. ಅಲ್ಲಿ ಕಿತ್ತೂರು ಪ್ರಾಧಿಕಾರದ ಏನು ಆಯುಕ್ತರಿದ್ದಾರೆ, ಪ್ರಭಾವತಿ ಫಕೀರಪುರ, ಅವ್ರು ಚುನಾವಣಾಧಿಕಾರಿಗೆ ನೇಮಕವಾಗಿದ್ದಾರೆ. ಇಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ನಾವು ಕಾರ್ಮಿಕರ ಮಕ್ಕಳಿಗೆ ಶಾಲೆ ಕಟ್ಸ್ತೇವೆ, ನಂತರ ಇದನ್ನ ಪುನರುಚ್ಚೇತ ಮಾಡ್ತೇವೆ. ಮತ್ತೆ 20 ಕೋಟಿ ಬೇಕು. 20 ಕೋಟಿ ಯಾರು ಹಾಕ್ತಾರೆ? ನಾವ ಹಾಕೋರು. ಪ್ರಾರಂಭ ಮಾಡ್ಲಿಕ್ಕೆ 20 ಕೋಟಿ ಬೇಕಂತ ಹೇಳಿದ್ದಾರೆ. ಒಂದು 20 ಕೋಟಿ ಹಾಕಿ ನೀವು 200 ಕೋಟಿ ತೆಗೆಯವರು. ಮತ್ತೆ ನಿಮಗೊಂದು ಇದನ್ನ ಬೇಕಾಗಿದೆ, ಏನು ಫ್ಯಾಕ್ಟ್ರಿ ಒಳಗಡೆ ಏನಾಗ್ತಿದೆ, ಹೊರಗಡೆ ಏನಾಗ್ತಿದೆ. ಯಾಕಂದ್ರೆ ಇನ್ನೂ 4 ಫ್ಯಾಕ್ಟ್ರಿ ತೆಗಿತೀರಿ ನೀವು. ಯಾಕಂದ್ರೆ ಈಗಾಗಲೇ ಒಂದು ಫ್ಯಾಕ್ಟ್ರಿ ಇದೆ, ಹರ್ಷ ಶುಗರ್ಸ್, 2ನೇದು ಧಾರವಾಡ, ಇದೊಂದು. ಇದನ್ನ ಯಾವಾಗ ನೀವು ಬೂಡು ಖಾತೆ ಮಾಡಿ ನಿಮ್ಮ ಹೆಸರ ಮೇಲೆ ಮಾಡಿಕೊಂಡು ಅಂದ್ರೆ ಖಾಸಗೀಕರಣ ಮಾಡುವಂತ ಉದ್ದೇಶ ಇದೆ ಅಂತ ರೈತ ಪೆನಲ್ದವರು ಮುಖಾಶಿ ಅವರು ಖಾನಾಪುರ ರೈತರಿಗೆ ನನ್ನ ಮನವಿ ಏನು ಮಾಡ್ಕೊಳ್ಳೋದಂದ್ರ, ನೀವು ರೈತರದರಿ, ನಿಮ್ದ ಹೊಲ ಐತಿ, ನಿಮ್ದ ಫ್ಯಾಕ್ಟ್ರಿ ಐತಿ, ಅಧಿಕಾರ ನಿಮ್ಮ ಕಡೆನೇ ಇರ್ಬೇಕು. ಓಟ್ ಹಾಕೋರು ನೀವು, ಅಧಿಕಾರ ನೀವು ಇಟ್ಕೋಬೇಕು. ಒಂದು ವಿಷಯ, ಬೆಳಗಾವಿ ಜಿಲ್ಲೆ ಏನು ತಿಳ್ಕೊಬೇಕಂದ್ರ, ಮಾನ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರು MLC ಎದಕ್ಕೆ ಮಾಡಿದ್ದೇವೆ? ಗ್ರಾಮಕ್ಕೆ ಹೋಗಾಕ ತಾಲೂಕಕ್ಕೆ ಹೋಗಾಕ ಏನು ಸಮಸ್ಯೆ ಐತಿ ಎಲ್ಲ ಪಟ್ಟಿ ಮಾಡಿ ಆ ಗ್ರಾಮಗಳನ್ನ ಸುಧಾರಿಸೆ ಮಾಡೋಕ್ಕೆ ಅವರು MLC ಮಾಡಿದ್ದೇವೆ. ಅದನ್ನು ಬಿಟ್ಟು ಬಿಸ್ನೆಸ್ ಮಾಡೋಕೆ ಎಲ್ಲ ಕಡೆ ಹೋಗಿ ರೊಕ್ಕ ಹೊಡೋಕೆ MLC ಆಗಿಲ್ಲ. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವರ? ನೋಡ್ರಿ ಮಾನ್ಯರೇ, ಬೆಳಗಾವಿ ಜನತೆ ಕರ್ನಾಟಕ ಜನತೆ ನೋಡಬೇಕಾದ ವಿಷಯ, ಅವರು MLC ಅವ್ರ ಮನ್ಯಾಗ, MP ಅವ್ರ ಮನ್ಯಾಗ, MLA ಅವ್ರ ಮನ್ಯಾಗ ಉಳಿಕಿದವ್ರು ಏನು ಕೆಡಿಸ್ಕರಿಯಕ್ಕೆ ಹೋಗೋದಾ? ಇದಲ್ದ ಶುಗರ್ ಫ್ಯಾಕ್ಟ್ರಿ 2 ಅದಾವ. ಒಂದು ಚಾಲು ಐತಿ, ಒಂದು ಈಗ ನಡೆಯತೈತಿ. ಆ ನಡು ಫ್ಯಾಕ್ಟ್ರಿ ನಡೆಸೋದು ಬಿಟ್ಟು ಇಲ್ಲೇನು ಕೆಲಸ ಐತಿ? ಏನು ಕೆಲಸ ಇದೆ? ಎಲ್ಲ ಇವ್ರಿಗೆ ಬೇಕಾ? ಇದಲ್ದೆ ಮಸಾಲಾ ಫ್ಯಾಕ್ಟ್ರಿ ಗುಲ್ಬರ್ಗದಾಗ ಒಂದು ಕಬ್ಜಾ ತಗೊಂಡಾರ. ಅದು ಒಂದು ಸಾಮಾನ್ಯ ಮನುಷ್ಯಂದನ. ಯಾಕ? ಇದಲ್ದ ಬೆಳಗಾವಿದಾಗ 2 ಹೋಟೆಲ್, ಗೋವಾದಾಗ ಅನ್ಯನ್ಯ ಎಲ್ಲೆಲ್ಲೋ ರಿಸಾರ್ಟ್ಗಳದಾವ. ಇವೆಲ್ಲ ಯಾರು ವಿಚಾರ ಮಾಡವ್ರ? ಇದಲ್ದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಇವ್ರ ತಂಗಿಗಳು ಮಾಮಗಳದು, ಸಿವಿಲ್ ಕಾಂಟ್ರಾಕ್ಟ್ ಪಾರ್ಟ್ನರ್ಶಿಪ್ದಾಗ, ಇದಲ್ದ ಸರ್ಕಾರಿ ಜಾಗಗಳ ಕಬ್ಜಾದಾಗ ಎಷ್ಟಂತ. ಈಗ ಒಂದು ಸಣ್ಣ ರೈತರ ಯಾರೋ ಹೋದ್ರ, ಯುವಕರು ಹೋದ್ರ, ಮಹಿಳೆಯರು ಹೋದ್ರ, ಸಂಘಟಕರು ಹೋದ್ರ, ಒಂದು ಲೆಟರ್ ಕೊಡ್ರಪ್ಪ, ನನ್ನ ಮಗ ಸಾಲಿಗೆ ಹೋಗೋದ, ಅಲ್ಲಿ ಹಾಸ್ಟೆಲ್ಗೆ ಬೇಕಾಗಿಂತ ಹೋದಾಗ ಅವ್ರ ಡ್ರೈವರ್ PAಗಳು 50,000 ಕೊಡ್ರಿ, 25,000 ಕೊಡ್ರಿ ಮಾಡ್ತಾವಂತಾರೆ. MLC MP MLA ಎದಕ್ಕೆ ಮಾಡಿದ್ರಿ? ಸಮಾಜ ಕೆಲಸ ಮಾಡಕ್ಕ, ಕ್ಷೇತ್ರ ಡೆವಲಪ್ ಮಾಡಕ್ಕ. ಅದನ್ನು ಬಿಟ್ಟ ಇವರು ಮನಿ ತುಂಬಿಕೊಳ್ಳೋದ, ರೈತರನ್ನ ಹಾಳು ಮಾಡೋದ, ಸಮಾಜ ಹಾಳು ಮಾಡೋದ ಎದಕ್ಕೆ ಬೇಕಾಗಿದೆ? ಇದಲ್ಲದ
ಸರ್ಕಾರದ ಆದೇಶ 420 ಅಂತ ಹಾಕಿ 4 ಲಕ್ಷ 5 ಲಕ್ಷ 10 ಲಕ್ಷ ಈ ತರ ಜಾಬ್ ಕೊಡ್ತಾರೆ ಅಂತ ಜಾಬ್ ತಗೊಂಡಿದಾರ. ಅದನ್ನ ಯಾರಿಗೂ ಜಾಬ್ ಕೊಟ್ಟಿಲ್ಲ. 4-5 ಲಕ್ಷ ತಗೊಂಡ್ರ ಅವ್ರಿಗೆ ಜಾಬ್ ಯಾಕೆ ಕೊಟ್ಟಿಲ್ಲ? ಇದೆಲ್ಲ ವಿಷಯ ಭಾಳ ಇಂಪಾರ್ಟೆಂಟ್ ಇದೆ. ಇದೆಲ್ಲ ಮಾನ್ಯರೇ ತಿಳ್ಕೋಬೇಕು. ಇದಲ್ಲದ ನೋಡ್ರಿ, ಸರ್ಕಾರ ಆದೇಶನೇ 420 ಇದೆ. 4 ಲಕ್ಷ 5 ಲಕ್ಷ ಇಸ್ಕೊಂಡು ಜಾಬ್ ಕೊಟ್ಟಿಲ್ಲ. ಇದು ಕನ್ನಡ CM ಅವ್ರಿಗೆ ಕೂಡ ಲೆಟರ್ ಹೋಗಿದೆ. ಬಹಳ ದೊಡ್ಡ ಸಮಸ್ಯೆ ಇದೆ. ರೈತರೇ ಎಚ್ಚೆತ್ತು ತಿಳ್ಕೋಬೇಕು ಇದನ್ನು. ಇದಲ್ಲದೆ ನೋಡ್ರಿ ಯಾವ ದುಡ್ಡಿದೆ ಅದು ನಮ್ದೇ ದುಡ್ಡು. ಅವ್ರ ಕಡೆ ಏನಿದೆ ಆ ದುಡ್ಡು ಎಲ್ಲ ರೈತರು ತಗೊಳ್ಳಿ, ಮತ್ತು ಅವ್ರ ಗಾಡ್ಯಾಗ ಬರ್ರಿ. ನೀವು ರೈತರಿಗೆ ವೋಟ್ ಹಾಕಿ ರೈತರ ಕೈಯಾಗ ನೀವು ಕೊಟ್ರಿ ಅಂದ್ರೆ ಈ ಫ್ಯಾಕ್ಟ್ರಿ ನಿಮ್ಮ ಕಡೆ ಉಳಿತೈತಿ. ಇಲ್ಲಂದ್ರೆ ಇದು ಅವ್ರ ಮನೆಗೆ ಹಾಕೊಂಡ ಎಲ್ಲಾರು ಹಾಳು ಮಾಡಕ್ ನಿಂತಿದಾರ. ಎಲ್ಲ ಬರೀ MP MLಗಳ ಮನೆಗೆ ಫ್ಯಾಕ್ಟ್ರಿಗಳ ಬಿಸ್ನೆಸ್ ಅವ್ರದ, ಕಾಂಟ್ರಾಕ್ಟು ಅವ್ರದ, ಹಿಂಗೆಲ್ಲ ಮಾಡ್ಕೋತ ಹೋದ್ರೆ ಸಾಮಾನ್ಯ ರೈತರ, ಸಾಮಾನ್ಯ ಜನರ, ಸೆಕೆಂಡ್ ಲೆವೆಲ್ ಲೀಡರ್, ಸಂಘಟಕರ ಏನು ಮಾಡೋದ್ರಿ? ಏನು ಮಾಡಕ್ ಸಾಧ್ಯ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ ಏನಂದ್ರೆ ದೇಶದಾಗ ಪ್ರತಿಯೊಬ್ಬರಿಗೆ ವೋಟ್ ಹಾಕುವ ಅಧಿಕಾರ ಕೊಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಪ್ರತಿಯೊಬ್ಬರಿಗೆ ಶಾಲೆ ಕಲಿಯಕ್ಕೆ ಹಾಕು ಕೊಟ್ಟವ್ರವರು. ಅದನ್ನು ಉಳಿಸ್ಕೋಬೇಕಂದ್ರೆ ರೊಕ್ಕ ನಮ್ದು, ಎಲ್ಲರ ಕಡೆ ರೊಕ್ಕ ತಗೋರಿ, ಗಾಡಿಯಾಗ ಬರ್ರಿ, ಕುಡೀರಿ, ನಮ್ದು ಐತಿ. ವೋಟ್ ಹಾಕೋದ್ನಾಗ ಮಾಡ್ತಾರೆ, ರೈತರಿಗೆ ಹಾಕ್ರಿ, ಕೆಲಸ ತೊಗೊಂಡ್ ಬರ್ರಿ, ಇದು ಫ್ಯಾಕ್ಟ್ರಿ ನಿಮ್ಮದೈತಿ, ಇದು ನೀವು ಮಾಡ್ಕೋಬೇಕು ಅಂತ ಎಲ್ಲ ರೈತರಿಗೆ ವಿನಂತಿ ಮಾಡ್ತೇನೆ. ಪ್ರೇಮ್ ಚೌಲ, ಬೆಳಗಾವಿ. ನಾನು ಪ್ರಜಾಕೀಯ ಪಕ್ಷದ ಒಂದು ಕೆಲಸಗಾರ. ರೈತರು ಅವರು ಕೆಲಸಗಾರ, ನಾವು ಕೆಲಸಗಾರ. ಇದು ಏನು ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ. ನಿಮ್ಮ ಹೊಲ, ನಿಮ್ಮ ಕಬ್ಬು, ನಿಮ್ಮ ಫ್ಯಾಕ್ಟ್ರಿ, ನಿಮ್ಮ ಅಧಿಕಾರ ನಿಮ್ಮ ಕೈಲಿ ಇರಬೇಕು. ಈ ಅಧಿಕಾರ ಈಗ ಏನು 28ಕ್ಕೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಅವ್ರದ್ದು ದುಡ್ಡು ತಗೋರಿ, ಗಾಡಿಯಾಗೂ ಬರ್ರಿ, ಅವ್ರದ್ದು ಶರೀರ ಕೊಡ್ರಿ. ಯಾಕಂದ್ರೆ ನಮ್ಮ ದುಡ್ಡು ಅವ್ರು ತೊಗೊಂಡು ಮಜಾ ಮಾಡಿದಾರು, ಅದೇನು ತಪ್ಪಲ್ಲ. ವೋಟ್ ಹಾಕಿದ್ನಾಗ ಮಾತ್ರ ರೈತರಿಗೆ ಹಾಕ್ರಿ. ಮಿಸ್ ಮಾಡಿ ವೋಟ್ ಅವ್ರಿಗೆ ಹಾಕಿ ಅವ್ರಿಗೆ ಗೆಲ್ಲಿಸಿರಂದ್ರೆ ಇದು ಫ್ಯಾಕ್ಟ್ರಿ ಅವ್ರ ಮನೆಗೆ ಬೆಳ್ಕೊಂಡು ಕುಂತಾರು. ಯಾಕಂದ್ರೆ ಅವ್ರು MLC ಆಗಿದ್ದು ಎದಕ್ರಿ? ಜನರ ಸೇವೆ ಮಾಡಕ್ಕೆ, ಕೆಲಸ ಮಾಡಕ್ಕೆ. ತಾಲೂಕಕ್ಕೆ, ಗ್ರಾಮಕ್ಕೆ ಹೋಗ್ತಾ ಇಲ್ಲ. ಅವ್ರು ಅದನ್ನ ಕೆಲಸ ಮಾಡೋದು ಬಿಟ್ಟು ಇದ್ದದೆಲ್ಲ ಸರ್ಕಾರ ಜಾಗಗಳು ತೊಗೊಂಡು ಮನೆಗೆ ಹಾಕೊಳ್ಳೋದ. ಅವರು 2 ಫ್ಯಾಕ್ಟ್ರಿ ನಡೆಸ ಅಂತ ಹೇಳ್ರಿ. ಈ ಫ್ಯಾಕ್ಟ್ರಿ ಏನು ನಡ್ಸಕ್ಕೆ ಬರ್ತಾ ಇದಾರೆ ಅವರು? ಆ ಫಿಲ್ಮ್ ಇಂಡಸ್ಟ್ರಿ ತೆಗೆದಿದ್ದಾರೆ. ಬ್ಲಾಕ್ ಮನಿ ಎಲ್ಲ ತೊಗೊಂಡು ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಕರ್ನಾಟಕ ದುಡ್ಡು, ರೈತರ ದುಡ್ಡು ಎಲ್ಲ ಬಳದು ಹಾಕ್ತಾ ಇದ್ದಾರೆ. ಅದನ್ನೇನು ಮಾಡೋರ? ಗೋವಾದಾಗ ಅಲ್ಲಿ ಎಷ್ಟೊಂದು ವಿಲ್ಲಾಗಳಿದಾವೆ, ಬೆಳಗಾವಿಯಲ್ಲಿ ಹೋಟೆಲ್ಗಳು ಎಷ್ಟಿದಾವೆ, ಗುಲ್ಬರ್ಗದಲ್ಲಿ ಮಸಾಲೆ ಫ್ಯಾಕ್ಟ್ರಿ ಇದೆ. ಇಲ್ಲಷ್ಟು ಗೌರ್ಮೆಂಟ್ ಜಾಗಗಳು ಹೊಡಿತಾ ಇದ್ದಾರೆ. ಎಲ್ಲ ಏನ್ರಿ ಮಾಡ್ತಾ ಇದ್ದಾರೆ? MLA ಬೇಕು, MP ಬೇಕು, MLC ಬೇಕು, ಮನೆಯಲ್ಲೇ ಬೇಕಾ? ಯಾರು ರೈತರಿಗೆ ಬೇಡವಾ? ಸೆಕೆಂಡ್ ಲೆವೆಲ್ ಲೀಡರ್ಗೆ ಬೇಡವಾ? ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ನ್ಯಾಯ ಸಿಗಬೇಕು. ರೈತರೇ ಮರೆತು ಮಲಗಿದರೆ ಮತ್ತೊಮ್ಮೆ ಸಿಗಲಾರದು. ಇದೇ ಸಮಯ ಇದೆ, ಇದೇ ಚಾನ್ಸ್ ಇದೆ. ರೈತರನ್ನು ಆರಿಸ್ತರೋ ಕರ್ತವ್ಯನೂ ನಿಮ್ಮದೇ. ಇದನ್ನು ಆರಿಸಲಿಲ್ಲ ಅಂದರೆ ರೈತರು ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡಾಗತ್ತೆ. ಎಲ್ಲರಿಗೂ ನಾನು ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೇನೆ, ರೈತನ ಆರಿಸ್ತಾನೆ, ಇಲ್ಲಾಂದ್ರೆ ಮನೇಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ. ಇದು ಫ್ಯಾಕ್ಟ್ರಿ ಕಡೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಇವ್ರದು ನಾವು ಸರ್ವಮತ ಅಭಿವೃದ್ಧಿಗಾಗಿ ಏನು ಹೋಗಿದ್ದಾರೆ, ಇದು ಸುಳ್ಳಿದೆ. ಪ್ರೇಮ್ ಚೌಗಲ ಕೂಡ ಅದನ್ನೇ ಹೇಳಿದ್ದಾರೆ. ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಲೂಟಿ ಮಾಡಿ ಬಂದಿರಿ, ಮತ್ತು ನಿಮಗೆ ಈ ಕ್ಷೇತ್ರಕ್ಕೆ ಏನು ಸಂಬಂಧ? ಮೊಕಾಶಿ ಅವ್ರು ಏನು ಹೇಳ್ತಾರೆ, ವಿರೋಧ ಪಕ್ಷದವರು, ಅವ್ರು ನೀವು ಈಗಾಗಲೇ ಲೂಟಿ ಮಾಡಿ ಬಂದಿದ್ದಾರೆ, ನಂತರ ಇಲ್ಲಿ ಅಭಿವೃದ್ಧಿ ಅಂತಾರೆ. ನಾವು ಹಗಲಿ ರಾತ್ರಿ ಇಲ್ಲಿ ಉಪವಾಸ ಕೂತಿದ್ದು, ನಮ್ಗೆ ಯಾರ ಕೇಳಿಗೆ ಬರಲಿಲ್ಲ, ಯಾರು ಎಬ್ಬಿಸ್ಲಿಕ್ಕೆ ಬರಲಿಲ್ಲ. ಈಗ ನಿಮ್ಗೆ ನೆನಪಾಯ್ತೇನು? ಇಲ್ಲ, ಇಲ್ಲಿ ಅಧಿಕಾರ ಪಡಿಬೇಕಾಗಿದೆ. ನಿನ್ನೇನು ಮೀಟಿಂಗ್ನಲ್ಲಿ ಏನಾಯ್ತು? ಬಾಬಾ ಸಾಹೇಬ್ ಅಂದರು, ಇಲ್ಲ ಫ್ಯಾಕ್ಟ್ರಿಯನ್ನ ಪುಂಡರೀಶ್ವರ ಇದು ಎಂದೂ ಮಾತಾಡಿಲ್ಲ ಅವರು ರೈತರ ಪರವಾಗಿ. ಬಾಬಾ ಸಾಹೇಬ್ ಇಲ್ಲ ಅಂದ್ರೆ ಒಳ ಒಪ್ಪಂದ ಆಗಿದ್ರಿಂದ ಸತೀಶ್ ಜಾರಕಿಹೊಳಿ, ಬಾಬಾ ಸಾಹೇಬ್ ಪಾಟೀಲ್ರು, ನಂತರ ಖಾನಾಪುರ ಶಾಸಕ ಅವರು, ಚಂದ್ರರಾಜ್ ಹೆಟ್ಟುವಳಿ, ಇದು ಒಳ ಒಪ್ಪಂದ ಆಗಿದ್ದರಿಂದ ಇವ್ರನ್ನ ಚೇರ್ಮನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಲಿಗೇಕರ್ ಅವರು. ಅಂದ್ರೆ ಒಳ ಒಪ್ಪಂದ ಇನ್ನೂ ಚುನಾವಣೆನಾಗಿಲ್ಲ. ಅಂದ್ರೆ ಇದನ್ನ ಚಂದ್ರರಾಜ್ ಹೆಟ್ಟುವಳಿ ಚೇರ್ಮನ್ ಮಾಡೇ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ಯಾಕಂದ್ರೆ ದುಡ್ಡಿದೆ, ಸಾಕಷ್ಟು ದುಡ್ಡಿದೆ, ಮತ್ತು ಅಲ್ಲಿ ವಿರೋಧ ಯಾರೂ ಇಲ್ಲ. ಇದಕ್ಕಿಂತ ಹಿಂದೆ ಹೋಗೋಣ ಸ್ವಲ್ಪ. ಇದನ್ನು ಲೂಟಿ ಮಾಡಿದವರು ಯಾರು? MK ಹುಬ್ಬಳ್ಳಿ ಸಕ್ಕರೆ ಅಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನ ತಮಗೆಲ್ಲ ಗೊತ್ತಿ. ರಾಜೇಂದ್ರ ಅಂಕಲ್ಗೆ ಉಪಾಧ್ಯಕ್ಷ ಇದ್ರು, ಲೂಟಿ ಮಾಡಿಬಿಟ್ರು. ಕೇವಲ ನಿಯಮಾಮದಾರ ಹೆಸರಿಗೆ ಮಾತ್ರ ಚೇರ್ಮನ್. ಅವ್ರು ಬರ್ತಾರನೇ ಇರಲಿಲ್ಲ. ಎಲ್ಲ ಕುಡಿದು ತಗೋದು, ಫ್ಯಾಕ್ಟ್ರಿಗಳಿಗೆ ಸಾಮಾನು ಖರೀದಿ ಮಾಡೋದು, ಅಲ್ಲಿ ಕಮಿಷನ್ ಹೊಡೆಯೋದು,
ಚೀಲ ಖರೀದಿ ಮಾಡೋದು, ಅಲ್ಲಿ ಕಮಿಷನ್ ಹಿಡಿದು, ಸಕ್ಕರೆ ಗೋಡ ಅಂದಾಗ ಹಿಡಿದು, ನಂತರ ಇಟ್ಟಿಲ್ಲ ಅಂತ ಹೇಳೋದು, ಅದನ್ನು ಪ್ರೈವೇಟ್ದವ್ರು ಮಾರೋದು ಎಲ್ಲ ಮಾಡಿದ್ದಾರೆ, ಎಲ್ಲ ಖಾಲಿ ಮಾಡಿದ್ದಾರೆ. ಈ ಸರ್ಕಾರದವ್ರು ಏನು ಆದೇಶ ಮಾಡಿದ್ರು 2023-24ರಲ್ಲಿ ಏನು ಅವ್ಯವಹಾರ ಆಗಿದೆ ಅದಕ್ಕೆ ಅಂದ್ರೆ ಸಕ್ಕರೆ ಚೀಲ ಖರೀದಿ ಮಾಡೋದು ಅವ್ಯವಹಾರ ಆಗಿತ್ತಂತ ಅದನ್ನ ತನಿಖೆ ಸರ್ಕಾರ ಆದೇಶ ಮಾಡ್ತಾ ಇದ್ದಾನೆ. ಯಾಕೆ 2000 ಇಸ್ವಿಯಿಂದ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮಗೂ? ಸಕ್ಕರೆ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನಿಮಗೆ ಕೇಳತ್ತೆ ನಾನು, ನೀವು ಯಾಕೆ ಮಾಡಲಿಲ್ಲ? ತನಿಖೆಗೆ ಆದೇಶ ಮಾಡಬೇಕಾಗಿತ್ತು. ಅಂದರೆ MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿಯನ್ನು ಲೂಟಿ ಮಾಡಿದವ್ರನ್ನ ಬಿಟ್ಟು ಏನೋ ಚೀಲ ಖರೀದಿ ಮಾಡಿದವರು ಅವ್ರ ನಿರ್ದೇಶಕರ ಮೇಲೆ ನೋಟಿಸ್ ತೆಗೆದ್ರಿ, ಅವ್ರು ಬರಲಿಲ್ಲ. ಇಬ್ಬರನ್ನ ನೇಮಕ ಮಾಡಿದ್ರಿ, ಕಲೂತಿ ಅವರನ್ನ. ಅವ್ರು ಏನು ಮಾಡ್ತಾ ಇದಾರೆ? ಅವ್ರು ಏನು ವರದಿ ಕೊಟ್ಟರು? 2 ತಿಂಗಳಲ್ಲಿ ವರದಿ ಕೊಡ್ಬೇಕಂತಿತ್ತು. ಏನು ವರದಿ ಕೊಟ್ಟು ಏನು ಮಾಡೋರು? ಅದಕ್ಕಿಂತ ಮೊದಲು ನೋಟಿಸ್ ಕೊಟ್ಟಿದ್ರಲ್ಲ, ಅದು ಹಾಜರಾಗಲಿಲ್ಲ. ಈಗ ಏನಾಗಿಲ್ಲ, ತುರುಸಿನ ಸ್ಪರ್ಧೆ ಇದೆ. ಆದ್ರೆ ಒಂದು ಮಾತು ತಾವು ಹೇಳ್ಬೋದು, ಇಲ್ಲಿ ಚಂದ್ರರಾಜ್ ಹೆಟ್ಟಿವಳಿ ಆಯ್ಕೆ ಆಗ್ತಾರೆ. ಯಾಕಂದ್ರೆ ಅವ್ರ ಕಡೆ ದುಡ್ಡಿದೆ, ಜನ ಇದೆ, 2 ಶಾಸಕರಿದ್ದಾರೆ, ನಂತರ ಒಬ್ಬರು ಮಂತ್ರಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಯಾಕೆ ಅವ್ರು ಬೆನ್ನು ಹತ್ತಿದ್ದಾರೆ ಅಂತಂದ್ರೆ ಇಲ್ಲಿ ಖಾಲಿ ಮಾಡಬೇಕಾಗಿತ್ತು. ಎಲ್ಲಿ? ಖಾನಾಪುರಕ್ಕೆ. ಅಲ್ಲಿ ಅರವಿಂದ್ ಪಾಟೀಲ ನಾನು ಆರಿಸಿ ತರಬೇಕು ಅಂತ ಪ್ಲಾನಿಂಗ್ ಇತ್ತು. ನಾನು ಅಂಜಲಿ ನಿಂಬಾಳ್ಕರ್ಕ ಏನು ಮಾತಾಡಲಿಲ್ಲ ಇನ್ನುವರೆಗೆ, ಅಂದ್ರೆ ಅವ್ರು ನಿಲ್ಲೋದಿಲ್ಲ ಅಂತ ಅರ್ಥ ಆಯ್ತು. ಮುಂದಿನ ತಿಂಗಳು 29ಕ್ಕೆ DCG ಬ್ಯಾಂಕ್ ಚುನಾವಣೆ ಇತ್ತು. ಅದಿರಲಿ, ಏನು MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿ ಏನಿದೆ ಅದನ್ನು ಲೂಟಿ ಮಾಡಲಿಕ್ಕೆ ಇದು ಗ್ಯಾಂಗ್ ಬಂದಿದೆ ಅಂತ ಆರೋಪ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೊಕಾಶಿ ಅವರು ಹಿಂದೆ ಹೇಳಿದ್ರು, ಒಳ್ಳೆ ಫ್ಯಾಕ್ಟ್ರಿಯನ್ನ ಬೆಳೆಸಿದವರು ಮೊಕಾಶಿ ಅವರು. ತದನಂತರ ಬಾಬಾಗೌಡ ಪಾಟೀಲ್ ಬಂದರು, ಅವರು ಎಷ್ಟೋ ಚೆನ್ನಾಗಿ ನಡೆಸ್ತಾ ಇದ್ರು. ನಂತರ ಬಂದವರು ತಮಗೆಲ್ಲ ಗೊತ್ತಿದೆ, DB ಇನಾಮದಾರ್ 2 ಸಲ ಚೇರ್ಮನ್ರು, ಅವಾಗ 2 ಸಲ ಉಪಾಧ್ಯಕ್ಷ ಆದ್ರು. ರಾಜೇಂದ್ರ ಅಂಕಲ್ಗೆ ಸಾಮಾನು ಖರೀದಿ ಮಾಡ್ಲಿಕ್ಕೆ ಹೋಗ್ತಿದ್ರು, ಅದ್ರ ಕಮಿಷನ್ ಪರ್ಸೆಂಟೇಜ್ ಅಷ್ಟು. ಇದೆಲ್ಲ ಸರ್ಕಾರ ಬಿಡ್ತೈತಿ. 23-24 ತನಿಖೆ ಮಾಡಂತ 2 ಅಧಿಕಾರಿಗಳನ್ನ ನೇಮಿಸ್ತಾರೆ. ಇದು ಸರಿಯಲ್ಲ. ಸರಿಯಾಗಿ ವಸೂಲಿ ಮಾಡ್ಬೇಕಾದ್ರೆ 2000 ಇಸ್ವಿಯಿಂದ ಏನ ಹಗರಣಗಳಾಗಿದೆ 2023ವರೆಗೆ ಅದನ್ನ ತೆಗಿರಲ್ಲ, ಎಲ್ಲ ಗೊತ್ತಾಗಿ ಬಿಡ್ತೈತೆ ಯಾರು ಲೂಟಿ ಮಾಡಿದಾರೆ ಅಂತೇಳಿ. ಅವ್ರ ಕಡೆ ವಸೂಲಿ ಮಾಡ್ರಿ. ಸಕ್ಕರೆ ಫ್ಯಾಕ್ಟ್ರಿ ಇಷ್ಟು ದನ್ಯ ಸ್ಥಿತಿಗೆ ತಂದಿದೆ. ಹೆಂಗೆ ಹೀರಾ ಸಕ್ಕರೆ ಫ್ಯಾಕ್ಟ್ರಿ ರಮೇಶ್ ಕತ್ತಿ 600 ಕೋಟಿ ತಗೊಂಡ ಡಮಾರ್ ಅಂತ ಹೋಗ್ಬಿಟ್ಟ. ಈಗ ಭಾಷಣ ಮಾಡ್ತಾ ಇದ್ದಾನೆ, ನಾನು ಓಟ್ ಹಾಕ್ರಿ, ನಾ ಸ್ವಾಭಿಮಾನಿ, ನಿಮ್ಮ ಮಣ್ಣಿನ ಮಗ, ನೀವು ಕಾಲಿನಿಂದ ಹೇಳಿದಂಥ ಕೆಲಸವನ್ನ ತಲೆಯಿಂದ ಮಾಡ್ತೇನೆ. ಹೊಟ್ಟೆ ಬಂಡಲ್ಲ, ನೆಗ್ಗಿನ ಮುಳ್ಳ ಬರ್ತಾ ಇದಾವ, ಹೊರಗಿನವ್ರು ಬರ್ತಾವ. ನೀವ ನೆಗ್ಗಿನ ಮುಳ್ಳ, ಹೊರಗಿನವ್ರು ಯಾರು ಇಲ್ಲ. ಅಲ್ಲೆಲ್ಲ ಚುನಾವಣೆ ಮಾಡ್ತಾ ಇದ್ರೆ ಅಲ್ಲಿ 15 ಸ್ಥಾನ, 15 ಓಟ್, 6 ಬ್ಯಾಲೆಟ್ ಪೇಪರ್, ಅಲ್ಲಿ 32 ಮಂದಿ ಇದ್ದಾರೆ. ಅಂದ್ರೆ ನೀರು ಚುನಾವಣೆ ಇದೆ. ಇಲ್ಲಿ MK ಹುಬ್ಬಳ್ಳಿಗೆ ಹೆಂಗಿದೆ, ಅಲ್ಲಿ ನೀರಿಲ್ಲ, 44 ಜನ ಇದ್ದಾರೆ, ಅಲ್ಲಿ 15 ಜನ ಆರಿಸ್ಬೇಕಾಗಿದೆ. ಅಂದ್ರೆ ಚಂದ್ರರಾಜ್ ಹೆಟ್ಟಿಹೊಳಿ ಕಡೆ ರೊಕ್ಕಿದೆ. ಮತ್ತು ಮೇಲಾಗಿ ಅವರಿಗೆ ಅಲ್ಲಿ ಏನೋ ನೋಡಬೇಕಾಗಿದೆ, ಹೆಂಗೆ ಫ್ಯಾಕ್ಟ್ರಿ ನಡೆಸ್ತಾರೆ, ಹೆಂಗೆ ಕಬ್ಬ ಕಳಿಸ್ತಾರೆ, ಹೆಂಗೆ ತೂಕ ಮಾಡ್ತಾರೆ, ಮೋಸ ಹೆಂಗೆ ಮಾಡೋದು ಅದನ್ನ ತಿಳ್ಕೊಳ್ಬೇಕಾಗಿದೆ. ಮತ್ತು ಲಕ್ಷ್ಮೀ ಬೆಳಕ ಅವರು ಮಂತ್ರಿ, 2 ಮಂತ್ರಿ, 2 MLA, ಮತ್ತು ಇವರೊಬ್ಬರು MLC. ಅಧಿಕಾರ ಎಲ್ಲ ಇವರಿಗೆ ಬೇಕು, ಕಾರ್ಯಕರ್ತರಿಗೂ ಬಿಟ್ಟು ಕೊಡೋಂಗಿಲ್ಲ. ಅಲ್ಲಿ ಹೋಗಿ ಏನು ಮಾಡೋದ್ರಿ ನೀವು? MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿ ಏನು ನಿಮ್ದು ಕೆಲಸ ಇದೆ? ಅಲ್ಲಿ ಹೋಗ್ಬಾರ್ದಾಯ್ತು. ಆ್ಯಕ್ಚುಲಿ ಇದ್ದಂಥ ಇನ್ನೊಂದು 2 ಶುಗರ್ ಫ್ಯಾಕ್ಟ್ರಿ ತೆಗೀರಿ. ಅಲ್ಲಿ ಮೊಕಾಶಿ ಅಂತವ್ರು ನೋಡ್ಕೋತಾರೆ, ಪ್ರಾಮಾಣಿಕರು ಸಾಕಷ್ಟು ಜನ ಇದ್ದಾರೆ. ನಂತರ ಬಾಗವಾನ್ಗೆ ಏನು ಮಾಡಿಬಿಟ್ರಿ? ಬಾಗವಾನ್ ಹುರಿ ತುಂಬಿ ಅಲ್ಲಿ 15 ಸೀಟ್ ಆರಿಸಿ ಬಂದ್ರಿ. ನಂತರ ಗದ್ದಲ ಮಾಡಿದ್ರಲ್ಲ, ಅವನು ಹೊರಗೆ ಹಾಕಿಬಿಟ್ರಲ್ಲ, ಅದು ಯಾರು ಹೇಳೋರು? ಈಗ ಚಂದ್ರರಾಜ್ ಹೆಟ್ಟಿಹೊಳಿನ ಅಲ್ಲಿ ತಂದು ಕೂಡ್ಸೋರು. ನಿನ್ನೆ ಸ್ಪಷ್ಟವಾಗಿ ಹೇಳ್ಬಿಟ್ರು, ಅವರು ಚೇರ್ಮನ್ ಮಾಡ್ತೇವೆ ಅಂತ ಶಾಸಕರು ಹೇಳ್ಬಿಟ್ರು, ವಿಠಲ್ ಹಲ್ಲೇಕರ್ ಹೇಳ್ಬಿಟ್ರು. ಇದಕ್ಕಿಂತ 15 ದಿವಸ ಹಿಂದೆ ನಾವು ಹೇಳಿದ್ದು, ಇದೆಲ್ಲ ಮಿಲಾಪಿ ಕುಸ್ತಿ ಇದೆ, ಒಳ ಹೊಂದಾಣಿಕೆ ಆಗಿದೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಹಂಗ ಆತ್ಲ, ನಾವು ಹೇಳ್ದಂಗ ಆತ್ಲ. ಮತ್ತು ಮೊದಲೇ ಹೇಳಿದ್ವಿ ನಾವು, ಚಂದ್ರರಾಜ್ ಹೆಟ್ಟಿಹೊಳಿ ಇಲ್ಲಿ ಬರ್ತಾರೆ ಅಂಥೇಳಿ. ಈಗ ಬಂದಿದ್ದಾರೆ, ಆರಿಸಿನೂ ಬರ್ತಾರೆ, ಚೇರ್ಮನ್ ಆಗ್ತಾರೆ. ಅವಾಗ ಏನು ಮಾಡೋರು? ಅಲ್ಲಿ ಸ್ವಾಭಿಮಾನಿ ಪೆನಲ್ ಅವ್ರು ಏನು ಮಾಡೋರು? 2-3 ಪೆನಲ್ ಇಂಡಿಪೆಂಡೆಂಟ್ ಇದು ಓಟ್ ಹೊಡೆದು ಹೋಗ್ತಾವೆ. 16,903ರಲ್ಲಿ ಅವಾಗ ಏನು ಮಾಡೋರು? ಮತ್ತು ಇವ್ರ ಕಡೆ ಗಾಡಿ ಗೋಡ ಎಲ್ಲ ಇದೆ, ಜನರನ್ನು ತರ್ತಾರೆ, ದುಡ್ಡು ಕೊಡ್ತಾರೆ, ಮನೆಗೆ ಹಂಚ್ತಾರೆ, ನಂತರ ಊಟನೂ ಕೊಡ್ತಾರೆ. ಜನರಿಗೆ ಏನು ಬೇಕು? ಒಂದು ಟ್ಯಾಂಪೋ ಸಿಗ್ತಾ 10 ಇವ್ರಿಗೆ ಊಟದ ಸಿಕ್ಕರೆ ಸಾಕು. ಯಾವ ಮಗ ಏನು ಆರಿಸಿ ಬಂದ್ರೆ ನಮಗೇನಾಗೋದೈತಿ, ನಡಿನೋ ಚೈನಿ ಹೊಡಿನೋ ಅಂತ ಬರ್ತಾರಲ್ಲ, ಪ್ರಭಾಕರ್ ಕೋರಿ ಮಾಡ್ತಾರಲ್ಲ ಪ್ರತಿ 1 ವರ್ಷ, ನಡ್ರಿ ಹೋಗೋಣ ಅಂತ. ಇವ್ರು ಅಗ್ದಿ ಬೆಳಗಾವಕ್ಕೆ ಅಗ್ದಿ ಇಸ್ತ್ರಿ 5 ರೂಪಾಯಿ ಇಸ್ತ್ರಿ ಉದ್ರಿ ಇಸ್ತ್ರಿ ಹೇಳಿ ಇಲ್ಲಿ ಹಾಕೊಂಡ್ಬಂದು ನಾವು ಬೆಳಗಾವ್ ಹೊಂಟಿದ ಅಂತ. ಯಾರು ಗಡ್ಯಾಗ ಹೊಂಟ್ರಿ? ಯಾರು ತಿನ್ನಕ್ಕೆ ಹೊಂಟ್ರಿ? ನೀವು ಮೆಂಬರ್ ಇರಂಗಿಲ್ಲ, ಹಂಗೆ ಹತ್ತ ಅಂತ ನೀವು ಹತ್ತಾನ ಇಲ್ಲಿ ಬಂದು ಚೈನಿ ಹೊಡೆದು. ಹಂಗೆ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಇದೆ.
ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ನುಂಗಿ ನೀರು ಕೊಡ್ದವ್ರನ್ನ ಇಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ನಾವು ಅಭಿವೃದ್ಧಿ ಮಾಡ್ತೇವೆ, ಶ್ರೇಯಸ್ ಮಾಡ್ತೇವೆ, ರೈತರ ಕಲ್ಯಾಣಕ್ಕಾಗಿ ಬಂದೇವು. ಕೇವಲ ಇವ್ರ ಭಾಷಣನ ರೈತರ ಕಲ್ಯಾಣಕ್ಕೆ ನಾವಿದ್ದೇವೆ, ರೈತರ ಕಲ್ಯಾಣವನ್ನ ನಾವು ಮಾಡ್ತೇವೆ. ಎಷ್ಟು ಮಂದಿ ರೈತರ ಕಲ್ಯಾಣ ಮಾಡಿದ್ರಿ? ಪ್ರಭಾಕರ್ ಕೋರ್ ಹೇಳ್ತಾರ 5 ಕೋಟಿ ಲಾಭ ಆಗಿದೆ ಅಂತ. 8 ವರ್ಷದಿಂದ ಯಾವುದು ದೂಧಗಂಗಾ ಸಕ್ಕರೆ ಕಾರ್ಖಾನೆ ಅದನ್ನ ತನ್ನ ಅಣ್ಣನ ಹೆಸರು ಮೇಲೆ ಮಾಡಿಬಿಟ್ರು, ಚಿದಾನಂದ ಬಸವ ಕೋರೆ ಕಾರ್ಖಾನೆ ಅಂತೇಳಿ. ನನ್ನ ಶಿವಶಕ್ತಿ ಅಲ್ಲಿ ರಾಯಬಾಗದಲ್ಲಿ ತನ್ನ ಮಗನ ಹೆಸರು ಮೇಲೆ 200 ಕೋಟಿ ಅತ್ಯಾಧುನಿಕ, ಅಲ್ಲಿ ಮತ್ತು 10,000 ಹೆಚ್ಚು ಕೃಷಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ದೊಡ್ಡ ಪ್ರಾಫಿಟ್ ತೋರಿಸಿದ್ದಾರೆ. ಮತ್ತೆ ಇಲ್ಲಿ ಯಾಕೆ 5 ಕೋಟಿ? ಇಲ್ಲೆಲ್ಲ ನುಂಗಿ ನೀರು ಕೊಡಿದ್ರೆ ನೀವು. ಪ್ರಭಾಕರ್ ಕೋರ್ನ ಅದೇ ಸುಟ್ಕೇಸ್ ಗಿರಾಕಿ, ಸುಟ್ಕೇಸ್ ಇದ್ದವ್ರು ಒಳಗೆ, ಸುಟ್ಕೇಸ್ ಇಲ್ಲವ್ರು ಹೊರಗೆ. ಇಂಥ ರಾಜಕಾರಣ ಭಾಳ ಜನ ಇದ್ದಾರೆ. ಅವ್ರು ಅಷ್ಟೇ ಅಲ್ಲ, ಎಲ್ಲರೂ ಅವರೇ. ಈಗ ಅನ್ನ ಸಬ್ಜಲ್ಲೇ ಅಲ್ಲಿ ಯಾಕೆ ಬಂದ ಹೀರೋ ಸಕ್ಕರೆ ಕಾರ್ಖಾನೆಗೆ 300 ಕೋಟಿ ಹಾಕಿದ್ರು, 15% ಕಮಿಷನ್. ವ್ಯಾಪಾರಸ್ಥವ ಅನ್ನ ಸಬ್ಜಲ್ಲಿ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದಾನೆ. ಏನೋ ಮಾಡಲಿ, ಹಿರೇ ಸಕ್ಕರೆ ಕಾರ್ಖಾನೆ ನಾವು ಉಳಿಸ್ತಾ ಅಂತ ಅವ್ನು ಬಂದಾನೆ. ಇಲ್ಲೂ ಕೂಡ ಎಲ್ಲ ಹಾಳಾಗಿದೆ. MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿ ಅಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಾವು ಉಳಿಸ್ತೇವೆ ಅಂತ ಚಂದ್ರರಾಜ್ ಎಟ್ಟಿಹೊಳಿ ಬಂದಿದ್ದಾರೆ. ಈಗ ಇಂಥವ್ರು ಎಲ್ಲರೂ ರೈತರ ಪರವಾಗಿನ ಭಾಷಣ ಮಾಡ್ತಾರೆ. ಅದರ ರೈತರ ವಿರೋಧಿಗಳು ಇವರು. ಕಬ್ಬಿಗೆ FRP ರೇಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ರೇಟ್ ಏನಿದೆ ಅದು ಯಾರೋ ಒಬ್ರು ಕೊಟ್ಟಿದ್ರಿ, ಅದಕ್ಕಿಂತ ಕಡಿಮೆ. 14 ದಿವಸದಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಂತಿದೆ, ಶಿಕ್ಷೆ ಅಂತಿದೆ. ಯಾರು ಚೇರ್ಮನ್ ಜೈಲು ಹೋದ್ರು, ಯಾರು ಮೆಂಬರ್ ಜೈಲಿಗೆ ಹೋಗಿದ್ದಾರೆ, ಎಷ್ಟು ನೀವು 14 ದಿವಸ ಕಬ್ಬು ಕಳಿಸಿ 14 ದಿವಸ ಒಳಗಾಗಿ ನೀವು ಕೊಟ್ರಿ? ಇಲ್ಲ, ಕೇವಲ ಭಾಷಣ ಎಷ್ಟೇ ಇವ್ರದು. ರೇಷನ್ಕ ಇಲ್ಲ ಶಿಪ್ಪಿ ಸಹಿತ ಮಾರ್ತಿದ್ರು ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ. ಮತ್ತು ಒದ್ದು ವಸೂಲಿ ಮಾಡ್ತಾರಂತೆ. ರಮೇಶ್ ಕತ್ತಿ ಹೇಳ್ತಾ ಇದಾರೆ, ಇಲ್ಲಿ DCC ಬ್ಯಾಂಕ್ದಾಗ ಯಾರು ನುಗ್ತಾರ ಒದ್ದು ವಸೂಲಿ ಬಂದ ನಿಮ್ಮನ್ನು ಒದ್ದು ವಸೂಲಿ ಮಾಡಕ್ಕೆ ಇವ್ರು ರೆಡಿ ಇದಾರೆ. ಈಗ ಚುನಾವಣೆ ಆಗಲಿ, ಆಡಳಿತ ಮಂಡಳಿ ಬರಲಿ, ಸರ್ಕಾರ ಅವ್ರದ್ದು ಐತಿ. ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ಬಿಟ್ಟಿದಾರೆ ನಾವು ಒದ್ದು ವಸೂಲಿ ಮಾಡ್ತೇವೆ ಅಂತ. ಅವರು ಅದ ಭಾಷೆಯಾಗಿ ಹೇಳಿದಾರೆ. ಅದಕ್ಕೆ ಇಲ್ಲಿ ರೈತರು ಏನು ಮಾಡ್ಬೇಕಂದ್ರೆ ಮೊಕಾಶಿ ಪೆನ್ನವ್ರಿಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಪ್ರಾಮಾಣಿಕರು, ಅವರಿಂದ ಎಲ್ಲ ಪ್ರಾಮಾಣಿಕರಿದ್ದಾರೆ. ಹೆಂಗ ಮುತ್ಯವನವರಿಗೆ ಊಟ, ಜಾರಕಿಹೊಳಿ ಊಟ, ಹಂಗಾಗಿತ್ಲ ಹಿಂಗಾಗ್ಬೇಕು. ಚಂದ್ರರಾಜ್ ಎಟ್ಟಿಹೊಳಿ ಊಟ, ಮೊಕಾಶಿಗೆ ಊಟ, ಅದು ಮಾಡ್ರಿ ನೀವು. ರೈತರ ಮೊದಲು ಜಾಗೃತಿ ಇಲ್ಲ, ಹಿಂಗಾಗಿ ಅವ್ರು ಏನು ಬೇಕಾದವ್ರು ಮಾಡತ್ತಾರ. ಅವರು ರೈತರು ನೀವೆಲ್ಲಿ ಜಾಗೃತಿ ಇದ್ದೀರಿ? ನೀವೆಲ್ಲಿ ಅಭ್ಯಾಸ ಮಾಡ್ತೀರಿ? ಅವು 100 ಹಚ್ಕೊಟ್ಟಂತ ಇವು ಮಗನವ್ರು ಅಂತಾನ ದೂಧಗಂಗಾ ಅದಕ್ಕಿಂತ ಒಂದು 50 ರೂಪಾಯಿ ಹಚ್ಕೊಂಡಂತ. ಅಲ್ಲ, ನೀವು ಡಿಸ್ಟಿಲರಿ ಎಷ್ಟು ಅಂತೀರಿ, ಚೀಲ್ದಾಗ ಎಷ್ಟು ಹೊಡಿತೀರಿ, ಮಷಿನ್ ಕರಿದಾಗ ಎಷ್ಟು ಹೊಡಿತೀರಿ, ಶಿಪ್ಪ್ಯಾಗ ಎಷ್ಟು ಹೊಡಿತೀರಿ? ಏನು ಹಿಶೇಬನೇ ಇಲ್ಲ. ಮತ್ತು 50 ರೂಪಾಯಿ ಹಚ್ಕೊಟ್ಟಿನ ಅಂತ ಟನ್ನಿಗೆ ಇವು 100 ರೂಪಾಯಿ ಅಂತ. ಇವರೆಲ್ಲ ಕೂಡಿ ಬೆಂಗಳೂರಾಗ ಮೀಟಿಂಗ್ ಮಾಡಿರ್ತಾರೆ. ನೀ ಹಿಂಗೆ ಘೋಷಣೆ ಮಾಡು, ಹಿಂಗೆ ಘೋಷಣೆ ಮಾಡು. ಸರ್ಕಾರ ಏನಾಗ್ತೈತಿ ನೋಡಪ್ಪ, ನವೆಂಬರ್ ಒಳಗೆ ಯಾರು ನೀವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡೋದಿಲ್ಲ ಅಂತ ಆದೇಶ ಮಾಡ್ತಿದ್ದೆ. ಇವರು ಅದಕ್ಕಿಂತ ಮೊದಲ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಸರ್ಕಾರ ದೊಡ್ಡದು, ಇವ್ರು ದೊಡ್ಡವರು, ಇವರ ದೊಡ್ಡವರು. ಯಾಕಂದ್ರೆ ಎಲ್ಲ ರಾಜಕಾರಣಿಗಳಿದ್ದಾರೆ, BJP ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಎಲ್ಲ ಸ್ವಂತ ಫ್ಯಾಕ್ಟ್ರಿ ಲಾಭದಾಗ, ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಹಾಳ ಅಂದ್ರೆ ತಮ್ಮ ಅಷ್ಟೇ ನಡೆಸೋರು ಇವರು. ಹಿಂಗಾದ್ರೆ ಫ್ಯಾಕ್ಟ್ರಿಗಳು ಉಳಿತಾವೆ ಹೆಂಗೆ? 27 ಸಕ್ಕರೆ ಫ್ಯಾಕ್ಟ್ರಿ ಇದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ಒಟ್ಟು 57 ಇದಾವ. ಇಲ್ಲಿ 27 ಸಹಕಾರಿ ಎಷ್ಟು ಉಳಿದಾವ? ಒಂದೊಂದು ಮುಚ್ಕೋತ ಬರತ್ತೀರಿ. ಖಾನಾಪುರದಲ್ಲಿ ಇವತ್ತು ಅದೆಲ್ಲ ಮುಚ್ಕೊಂಡು ಹೋಯ್ತು, ಪ್ರೈವೇಟ್ಗೆ ಮಾರಿದ್ರಿ. ನಂತರ 7 ಫ್ಯಾಕ್ಟ್ರಿ ತೆಗೆದಂತ ಲೇಡಿ ಅಕ್ಕಿಕಾಯಿ ಮಾರ್ಕೊಂಡು ಬೇರೆ ಆಫೀಸ್ ಸಹಿತ ಮಾರಿಬಿಟ್ರು. ಬೆಳಗಾವಿ ಕ್ಯಾಂಪದಲ್ಲಿರ್ತಕ್ಕಂಥ ಮರ್ಕುಂಬಿ ಬಾಯಿ 7 ಫ್ಯಾಕ್ಟ್ರಿ. ನಂತರ ಅಲ್ಲಿ ರಾಯಬಾಗದಲ್ಲಿ ಆ VL ಪಾಟೀಲ್ ಮಕ್ಕಳು ಅವ್ರು ನಿಂಗೆ 100 ಕೊಡಿದ್ರು. ನಂತರ ಮುರ್ಕುಂಬಿ ಬಾಯಿ ಬಂದಳು, ಅಕ್ಕಿನ ಸಹಿತ ಓಡಿ ಹೋದ್ರು. ಇವರ ಚೇರ್ಮನ್ ಡೈರೆಕ್ಟರ್ ಇವರ ಮುರ್ಕುಂಬಿ ಬಾಯಿ ಫ್ಯಾಕ್ಟ್ರಿ ಬೇಡ ಅಂತ ಬೇರೆದವ್ರು ಮಾರಿಬಿಟ್ರು. ಅಂದ್ರೆ ಪ್ರೈವೇಟದಲ್ಲಿ ನೀವು ಲಾಭ ಹೆಂಗೆ ಪಡಿತೀರಿ? ಮತ್ತು ಸಹಕಾರ್ಯದಲ್ಲಿ ನೀವೇ ಇದಾರಲ್ಲ, ನಿಮ್ಮ ಮನುಷ್ಯರೇ ಇದಾರಲ್ಲ. ಅಂದ್ರೆ ಹೇಳೋದೊಂದು ಮತ್ತು ಮಾಡೋದೊಂದು. ಆನಿಗೆ ಹೆಂಗೆ ತಿನ್ನಕ್ಕೊಂದು ಹಲ್ಲ ತೋರ್ಸಕ್ಕೊಂದು ಹಲ್ಲ, ಹಂಗೆ ನಿಮ್ಮ ಕತೆ. ಅದಕ್ಕೆ ಚಂದ್ರರಾಜ್ ಎಟ್ಟಿಹೊಳಿ ಯಾರು ನಂಬಕ್ಕೆ ಹೋಗ್ಬೇಡ್ರಿ. ನಮ್ರಿ ಫ್ಯಾಕ್ಟ್ರಿ ಅನ್ಕ ಡೂಬ್ ಮಾಡ್ತಾರ. ಅವ್ರು 20 ಕೋಟಿ ತೆಗಿತಾರ, ಹಾಕ್ತಾರ, ಏನೇನೋ ಭಾಷಣ ಮಾಡ್ತಾರ. ಎಲ್ಲ ಭಾಷಣ ಮಂದಿ ಹೆಚ್ಚಿದೆ. ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕೋಟಿ ಮಾಡಿದ್ದಾರೆ? 500 ಕೋಟಿಗಿಂತ ಹೆಚ್ಚು ಆಸ್ತಿ. ನಾವಂತೇಳಿ 1000 ಕೋಟಿ ಹೆಚ್ಚಿದೆ. ಅಲ್ಲ, ಮನೆ ಮುಂದನ ಹಾಡಾಗಲೇ 15 BMW ಕಾರ್ಗಳು. ನಂಬರ್ ಏನು ಗೊತ್ತಿದ್ದೆ ನಿಮಗೆ? 9997, ನಂತರ 7999. ಎಲ್ಲ ಡಿಸ್ಟಿಕ್ದು ನೋಂದಣಿ ಅವು. ಎಲ್ಲೆದು ಒಂದು ಕಾರ್ ಗಾಡಿಗಳು. ಮಸಾಲೆ ಫ್ಯಾಕ್ಟ್ರಿ ಹೆಂಗೆ ಬಂತು, ಅದನ್ನ ಅಂಗನವಾಡಿಗೆ ಹೆಂಗೆ ನೀವು ಸಾಗಿಸ್ತಾ ಇದ್ದೀರಿ,
ಐರಾ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಹೆಂಗೆ ನೀವು ದುಡ್ಡು ಹಾಕಿದ್ರಿ, ಅಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆ. ಅಲ್ಲಿ ಗಣೇಶ ನಟ ಅಂತ, ಡಾಲಿ ಧನಂಜಯ ನಟ ಅಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಾತ್ರ ಮಾಡ್ತಾರಂತ. ಇದು ಬಿ ಸಿ ಪಾಟೀಲ್ ಪಾತ್ರ ಮಾಡುವಂತ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತು. ಇವ್ರು ಪರ್ಮಿಷನ್ ತೆಗೆದುಕೊಂಡಿಲ್ಲ. ಯಾಕೆ ಡಿ ಕೆ ಶಿವಕುಮಾರ್ ಇವರಿಂದ ಇದಾರೆ. ಮತ್ತೆ ಚಂದ್ರ ಹೆಚ್ಚುಗಳ ಕಡೆ ಬರೋಣ. ಈತ ಎಷ್ಟು ಪ್ರಾಮಾಣಿಕ, ಹೆಂಗ ಆರಿಸಿ ಬಂದು ಗೊತ್ತೈತಿ ನಿಮಗೆ? ಮಿಲಾಪಿಗೆ ಮಾಡಲಿಲ್ಲ, ಯಾರ ಜೊತೆ ಮಾಡಲಿಲ್ಲ. ಮಾತೇಶ್ ಕೌಟಿಗೆ ಮಾಡ್ರು, ಸೋಲಿಸಿಬಿಟ್ರು. ಮಾತೇಶ್ ಕೌಟಿ ಮಾಡ 50,000 ಕೊಟ್ಟ, ಇವು 52 ಕೊಟ್ಟ. ಎಷ್ಟು ಕೋಟಿ ಅಲ್ಲಿ ಸುರಿದ್ರು. ಮತ್ತು ಅವ್ನು ತೆಗಿಬೇಕಲ್ಲ. ಮತ್ತೀಗ ಈಗೇನೂ ಇಲ್ಲ ಅವ್ರ ಕೈಯಾಗ. ಮಂತ್ರಿ ಇನ್ನೊಂದು ಹಿಡಿಬೇಕಲ್ಲ, ಇನ್ನೊಂದು ಹಿಡಿದು ಮತ್ತಷ್ಟು ಶ್ರೀಮಂತ ಆಗ್ಬೇಕಲ್ಲ. ಡಬಲ್ ಡೆಕ್ ಅದ, ಡಬಲ್ ಇಂಜಿನ್ ಏನು ಸತೀಶ್ ಜಾರಕಿಹೊಳಿ ಮೊನ್ನೆ ಹೆಲಿಕಾಪ್ಟರ್ ಖರೀದಿ ಮಾಡಿರಲ್ಲ. ಇವರು ಹೆಲಿಕಾಪ್ಟರ್ ಖರೀದಿ ಮಾಡೋರು ತಾಕತ್ತೈತೆ, ಆದರೆ ಹೆಲಿಕಾಪ್ಟರ್ ಖರೀದಿ ಮಾಡಂಗಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಹೆಲಿಕಾಪ್ಟರ್ ಖರೀದಿ ಮಾಡಿದಾರೆ. ಇವ್ರಿಗೇನು ಮುಖ್ಯಮಂತ್ರಿ ಆಗಬೇಡ, ಇದ್ದಂಥ ಮಂತ್ರಿನ ಉಳಿಸ್ಕೊಂಡು ಸಾಕಾಗೈತಿ. ನಾವೇನು ಸಿದ್ದರಾಮಯ್ಯ ಕೇಳ್ತೇವೆ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಯಾಕೆ ನೀವು ಮಂತ್ರಿಯನ್ನ ಇಟ್ಟಿದ್ದೀರಿ? ನೀವು ಯಾಕೆ ತೆಗೆದಿಲ್ಲ? ಇಂಥ ಪ್ರಶ್ನೆ ಇಟ್ಕೊಂಡು ಯಾವ ಸಾಧನೆ ಮಾಡತ್ತೀರ ನೀವು? ಯಾವ ಸಾಧನೆ ಮಾಡತ್ತೀರ ನೀವು? ಇನ್ನು 2.5 ವರ್ಷ ಇದೆ ಮುಖ್ಯಮಂತ್ರಿಗಳೇ. ಒಳ್ಳೆ ಹೆಸರಿದೆ ನಿಮ್ದು. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ. ಪ್ರತಿ ಮನೆಗೆ ಏನಿಲ್ಲ ಅಂದ್ರೆ 4,500 ಹೋಗಿ ಮುಟ್ತಾ ಇದೆ. ಅದು ಇಂಥ ಮಂತ್ರಿಗಳನ್ನ ನೀವು ಇಟ್ಕೊಂಡಿಲ್ಲ. ಅಭಿವೃದ್ಧಿಯಲ್ಲಿ ಬಂತು. ಅಭಿವೃದ್ಧಿ ಮೊದಲ ಹಣ ಇಲ್ಲ, ಬಿಡುಗಡೆ ಮಾಡಿ ಹಣ ಅಲ್ಲಿ ಗುತ್ತಿಗೆದಾರ ತಿನ್ನತ್ತಾರ. ನಂತರ ಇಂಥವ್ರಿಗೆ, ನಂತರ MB ಬರೆಯೋಗೆ, AWಗೆ, ಸೂಪರ್ಡೆಂಟ್ ಇಂಜಿನಿಯರ್ಗೆ, ಚೀಫ್ ಇಂಜಿನಿಯರ್ಗೆ, ಅಲ್ಲಿಂದ ಮಂತ್ರಿಗಳಿಗೆ, ಅಲ್ಲಿಂದ ನೀವು ಬಿಹಾರ್ ಎಲೆಕ್ಷನು ಅಥವಾ ಪಾರ್ಟಿ ಫಂಡು ಅಥವಾ ಕೇಂದ್ರ ಏನು ನಾಯಕರಿಗೆ ಕೊಡಬೇಕು, ಇದನ್ನ ಮಾಡತ್ತೀರಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ರೊಕ್ಕ ಬೇಕು. ರೊಕ್ಕ ಬೇಕಾದ್ರೆ ಫ್ಯಾಕ್ಟ್ರಿಗಳಿದಾವೆ. ಲಾಸ್ ಆಯ್ತಂದ್ರೆ ಓಡಿ ಹೋಗೋದು. ಯಾರು ಎನ್ಕ್ವೈರಿ ಯಾರು ಮಾಡೋರು? ಸಕ್ಕರೆ ಮಂತ್ರಿಗಳು ಎನ್ಕ್ವೈರಿ ಮಾಡಂಗಿಲ್ಲ, ಯಾಕಂದ್ರೆ ಅದ ಪಕ್ಷದವ್ರು ಇರ್ತಾರೆ. ಹಿಂಗಾಗಿ ರಾಜೇಂದ್ರ ಅಂಕಲಿ ಉಳ್ಕೊಂಡದ ಅದೇ. ಅವ್ರು ಯಾಕೆ ಜಾರಕಿಹೊಳಿ ಬೆಂಬಲ ಹಾಕಿದ್ದಾರೆ? ಲೂಟಿ ಮಾಡಿದೆ, ಎಲ್ಲಿ ವಸೂಲಿ ಗಿಸೀಲಿ ಮಾಡ್ಯಾರಂತ ಅವ್ರ ಬೆನ್ನ ಹಿಂದೆ ಕೋಟ್ ಒಂದು ಹಾಕೊಂಡ ಅವ್ರ ಹಿಂದೆ ಅಡ್ಡಾಡೋದು. ಒಮ್ಮೆ ಆಲಸಾಬ್ ಜೊಲೆಯಿಂದ ಅಡ್ಡಾಡೋದು, ಒಮ್ಮೆ ಸತೀಶ್ ಜಾರಕಿಹೊಳಿಯಿಂದ ಅಡ್ಡಾಡೋದು, ಒಮ್ಮೆ ರಮೇಶ್ ಜಾರಕಿಹೊಳಿಯಿಂದ ಅಡ್ಡಾಡೋದು, ಒಮ್ಮೆ ಬಾಲಚಂದ್ರ ಜಾರಕಿಹೊಳಿ ನಮ್ಮ ನಾಯಕ ಅನ್ನೋದು. ಇರಲಿ, ಅವರು ಆರಿಸಿ ಬರ್ಬೇಕು. ರಾಜೇಂದ್ರ ಪಾಟೀಲ್ ಆರಿಸಿ ಬರ್ಬೇಕು. ಯಾಕಂದ್ರೆ ಏನು 2 ಪೀಠದಲ್ಲಿ ಏನು DCC ಬ್ಯಾಂಕ್ ಸದಸ್ಯದ್ದು, ಇಲ್ಲಿ ರಾಹುಲ್ ಜಾರಕಿಹೊಳಿನ ಬೆಳಗಾವಿ ತಾಲೂಕು ಏನು ನೀವು ನಿಲ್ಲಿಸೋ ಪ್ಲಾನ್ ಇದೆ. ಸತೀಶ್ ಜಾರಕಿಹೊಳಿ ನಾವು ಕೇಳ್ತೇವೆ, ನೀವು ನಿಲ್ಲಿಸಬಾರ್ದು. ಪ್ರಾಮಾಣಿಕ ನಾನು ಕೊಟ್ಟು ಬಿಡಲ್ಲ ರಾಜೇಂದ್ರ ಅಂಕಲ್ಗೆ. ಅಲ್ಲಿ ಲೂಟಿ ಮಾಡಿದ್ರೆ ಏನಾಯ್ತು? ಇಲ್ಲಿ ಲೂಟಿ ಮಾಡಕ್ಕೆ ಅವಕಾಶ ಕೊಡಂಗಿಲ್ಲ ನೀವು. ಯಾಕಂದ್ರೆ ಹೆಬ್ಬಟ್ಟಾಗ ಕುಲಗೋಡೆ ಅಂತಂದು ಕೂಡಿಸಿ ಇಲ್ಲಿ ಎಷ್ಟು ತಗೊಂಡ್ರಿ? 80 ಕೋಟಿ ತಗೊಂಡ್ರಿ. ರಮೇಶ್ ಕತ್ತಿ ಕೆಳಗೆ ಇಳಿಸಿದ್ರೆ ಗೊತ್ತಾಗಲಿಲ್ಲ. ಒಂದು ತಾಸಿನಾಗ ಇಳಿಸ್ಬಿಟ್ರಿ. ಯಾಕೆ 80 ಕೋಟಿಗೆ ಅವ್ನು ಕೊಡಂಗಿಲ್ಲ ಅಂತ ಹೇಳಿದ್ದ. ನಂತರ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೊಂದು 80 ಕೋಟಿ ಹೊಡೆದ್ರಿ. ಇಲ್ಲಿ ಮುಖ್ಯವಾಗಿ ವಿಷಯಕ್ಕೆ ಬರೋದಾದ್ರೆ ರಾಜೇಂದ್ರ ಅಂಕಲ್ಗೆ ನೀವು ಅಲ್ಲಿ ಬಿಟ್ಕೊಡ್ರಿ. ನೀವು ಹಂಗಾದ್ರೆ 12 ಸೀಟ್ ಬರ್ತಾವ. ಇನ್ನು ಮಲಪುರ ಸಕ್ಕರೆ ಕಾರ್ಖಾನೆ ಬರೋದಾದ್ರೆ ರಾಜೇಂದ್ರ ಅಂಕಲ್ಗೆ ಅಧ್ಯಕ್ಷ ಮಾಡೇ ಮಾಡ್ತಾರೆ. ಮಾಡಬಾರ್ದಂತಂದ್ರೆ ರೈತರಲ್ಲಿ ಸ್ವಾಭಿಮಾನ ಆಗಬೇಕು. ಮೊಕಾಶಿ ಅವ್ರಿಗೆ ಓಟ್ ಹಾಕಬೇಕು. ಅವ್ರದ್ದೊಂದು ಪೆನಲ್ ಮಾಡಿದ್ದಾರೆ. ಎಲ್ಲ ಇವು 2 ಪೆನಲ್. ನಿತ್ಯದಾರ 44 ಮಂದಿ, ಅದ್ರ 15 ಸೀಟು, 15 ವೋಟರ್ಸು. ಇದನ್ನು ಏನು ವಿಚಾರ ಮಾಡಬೇಕು. ಹೆಚ್ಚಾಗಿ ಭ್ರಷ್ಟನಲ್ಲಿ ಬರುಗೊಡಬಾರ್ದು. ಪಾಪ ಯಾಶೀರ್ ಬಾಬಾನ ಪಾಪ ಒಳ್ಳೆ ನಡೆಸಿದ್ದ, ಅವನ ಮೇಲೆ ಏನೋ ಆಪಾದನೆ ಹಾಕಿ ಹೊರಗಿನ ಅಂತ ತೆಗೆದ್ರಿ. ನಂತರ ಏನು ಮಾಡಿದ್ರಿ? ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಹಂಗೆ ಬಿತ್ತದು. ಅದಕ್ಕೆ ಹೊರಗಿನವ್ರು ಬರಬಾರ್ದು ಅನ್ನುವಂಥ ಕೂಗು ಎಬ್ಬಿಸ್ಬೇಕು. ಸ್ವಾಭಿಮಾನಿ ರೈತರು ಮೊಕಾಶಿ ಪೆನಲ್ ಮತ ಹಾಕಬೇಕು. ಹಾಕ್ಲಿಲ್ಲ ನಿಮ್ಮ ಫ್ಯಾಕ್ಟ್ರಿ ನಿಮ್ಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವರು ಲೂಟಿ ಮಾಡಕ್ಕೆ ಬಂದಿರೋ ಮೊದಲು ತಿಳ್ಕೊಬೇಕು. ಭಾಷಣನ ಇವರು ನಂಬಾರ. ಯಾವ ರಾಜಕಾರಣ ಭಾಷಣ ನಂಬಾರದು? ಭಾಷಣ ಕೇವಲ ವೇದಿಕೆ ಮೇಲೆ ಅಷ್ಟ, ಕೆಳಗೆ ಇಳಿದ ಕೂಡಲೇ ನೀವ್ಯಾರು ಅಂತಾರ ಅವರು. ಮತ್ತು ಇಲೆಕ್ಷನ್ ಮುಗಿದ ಕೂಡಲೇ ಏನು ತಂದಿರ್ತಾರಲ್ಲ ಹಂಗೆ ಗಾಡಿ ಬಿಟ್ಟು ಹೋಗಿದ್ದ ಓಟ್ ಹಾಕಿದ ಕೂಡಲೇ ಮುಗಿತ್ಲ. ಮತ್ತು ಅವ್ರದ್ದು ನೀವು ಓಟ್ ಹಾಕ್ತೀರಿ ಅವ್ರಿಗೆ ಗೊತ್ತೈತೆ. ಯಾಕೆ ಊಟ ಮಾಡಿರ್ತೀರಿ, ಒಂದು 500 ರೂಪಾಯಿ ಕಿಶಾ ಬಡ್ದಿರ್ತಾರ. ಒಬ್ಬ 1,000 ಕೊಟ್ಟಾನ, ಒಬ್ಬ 2,000 ಬಡ್ದಿರ್ತಾರ. ಹಂಗಾಗಿದೆ. AV ಪಾಟೀಲ್ ಫಸ್ಟಿಗೆ ಯಾಕೆ ಸೋತರು? ಅಲ್ಲಿ ಆನೆ ಚಿನ್ನಿತ್ತು, ಎಲ್ಲಿ ಚಿಕ್ಕೋಡಿಗೆ ಅಲ್ಲಿ ಒಬ್ಬರು ನಿಲ್ಸಿದ್ರು. ಇಲ್ಲಿ ಒಮ್ಮೆ ಅಲ್ಲಿ ಚುನಾವಣೆ ಆಯ್ತು, MP ಚುನಾವಣೆ, MLA ಚುನಾವಣೆ. ಹುಕ್ಕೇರಿಗೆ ಇವ್ರು ಚಕ್ರ ಇತ್ತು, ಜನತಾದಳದ ಚಕ್ರ ಒಂದು ಹಾಕ್ರಿ, ಆನೆ ಒಂದು ಹಾಕ್ರಿ. ಶಂಕರನ ಜೊತೆ ಮಿಲಾಪಿ ಕುಸ್ತಿ ಮಾಡಿದ್ರು. ನಂತರ ಕುಡಿದ ನಿಷೇಧಾಗ ದುರ್ದುಂಡೇಶ್ವರ ಇನ್ನು ಮಠ ಇದೆಯಲ್ಲ, ಅಲ್ಲಿ ತಂದು ಇಟ್ಟಿದ್ರು AV ಪಟ್ರು. 1.5 ತಿಂಗಳ ಭಾಳ ಮಂದಿನ ತಂದು ಇಟ್ಟಿದ್ರು. ಅವ್ರು ಕುಡಿದು ಮಲ್ಕೊಂಡ್ರು. 4 ಗಂಟೆ ಆಯ್ತು ಹೇಳಿಲ್ಲ.
ಮತ್ತು ಎಬ್ಬಿಸಿರು. ಆವಾಗ ವೋಟಿಂಗ್ ಎಷ್ಟು ಗಂಟೆ ಆಯ್ತು ಗೊತ್ತಾ? 7 ಗಂಟೆವರೆಗೆ ವೋಟಿಂಗ್ ಮಾಡಿಸಿದ್ದಾರೆ. ಆದರೂ ಸೋತರು. 2,500-3 ಸಾವಿರದಿಂದ ಸೋತರು ಎ ಬಿ ಪಟ್ಲ. ಆದ್ರೆ ಅದೇನು ಚಕ್ರಕ್ಕೆ ಹಾಕಿದ್ಲ ಆನೆಗೆ, ಯಾಕೆ ಸಾವುಕಾರ ಆನೆ ಒಂದು ಹಾಕಂದಾನ, ಮತ್ತೊಂದು ಚಕ್ರ ಆನೆಯಲ್ಲಿ ಎಂಪಿಗೆ ಹೋತು. ಇವ್ರು ಚಕ್ರಕ್ಕೆ ಇಲ್ಲಿ ಬೀಳಿಲ್ಲ, ಉಲ್ಟಾ ಪಲ್ಟಾ ಆಯಿತು. 5-6 ಸಾವಿರ ಸೋತರು. ಅದು ಹಿಂದಿನ ಕತೆ. MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿಗೆ ಹಿಂಗೆ ಆಗಬಾರದು. ನೇರ ಚುನಾವಣೆ ಇದೆ. ಮೊಕ್ಕಾಶಿಗುಪ್ಪಿಗೆ ಬೆಂಬಲ ನೀಡಿದ್ರೆ, ರೈತರಿಗೆ ಬೆಂಬಲ ನೀಡಿದ್ರೆ, ಆ ಭಾಗದ ಜನರಿಗೆ ಬೆಂಬಲ ನೀಡಿದ್ರೆ ಒಳ್ಳೆ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇದೆ. ಅವರು ನುರಿತವರು, ಎಲ್ಲ ಬಲ್ಲವರು, ಅವ್ರು ಪೆನ್ನೆಲ್ಲ ಹಾಕ್ರಿ. ಯಾಕಂದ್ರೆ ಬಾಬಾಗೌಡರು ಪ್ರಾಮಾಣಿಕವಾಗಿ ನಡೆಸಿರು. ಇನಾಮದಾರ್ ಬಂದು ನಡ್ಸಕ್ಕೆ ಹೋದ್ರು, ಆದ್ರೆ ಅಂಕಲಿ ಅಂತವ್ರು ಲೂಟಿ ಮಾಡಿದ್ರು. ಹಂಗೆ ಆಗಬಾರ್ದು. ನೋಡ್ರಿ ಏನು ವಿಚಾರ ಮಾಡ್ತಾರೆ. ನಮಸ್ಕಾರ. ನಾನು ಪ್ರಜಾಕೀಯ ಪಕ್ಷದ ಒಂದು ಕೆಲಸಗಾರ. ರೈತರು ಅವರು ಕೆಲಸಗಾರ, ನಾವು ಕೆಲಸಗಾರ. ಇದು ಏನು ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ. ನಿಮ್ಮ ಹೊಲ, ನಿಮ್ಮ ಕಬ್ಬು, ನಿಮ್ಮ ಫ್ಯಾಕ್ಟ್ರಿ, ನಿಮ್ಮ ಅಧಿಕಾರ ನಿಮ್ಮ ಕೈಲಿರಬೇಕು. ಈ ಅಧಿಕಾರ ಈಗ ಏನು 28ಕ್ಕೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಅವ್ರದ್ದು ದುಡ್ಡು ತಗೋರಿ, ಗಾಡಿಯಾಗೂ ಬರ್ರಿ, ಅವ್ರ ಶರಣು ಕೊಡ್ರಿ. ಯಾಕಂದ್ರೆ ನಮ್ಮ ದುಡ್ಡು ಅವ್ರು ತೊಗೊಂಡು ಮಜಾ ಮಾಡಿದಾರು, ಅದೇನು ತಪ್ಪಲ್ಲ. ವೋಟ್ ಹಾಕಿಟ್ಟಾಗ ಮಾತ್ರ ರೈತರಿಗೆ ಹಾಕ್ರಿ. ಮಿಸ್ ಮಾಡಿ ವೋಟ್ ಅವ್ರಿಗೆ ಹಾಕಿ ಅವ್ರಿಗೆ ಗೆಲ್ಲಿಸಿರಂದ್ರೆ ಇದು ಫ್ಯಾಕ್ಟ್ರಿ ಅವ್ರ ಮನೆಗೆ ಬೆಳ್ಕೊಂಡು ಕುಂತಾರು. ಯಾಕಂದ್ರೆ ಅವ್ರು MLC ಆಗಿದ್ದು ಎದಕ್ರಿ? ಜನರ ಸೇವೆ ಮಾಡಕ್ಕೆ, ಕೆಲಸ ಮಾಡಕ್ಕೆ. ತಾಲೂಕಕ್ಕೆ, ಗ್ರಾಮಕ್ಕೆ ಹೋಗ್ತಾ ಇಲ್ಲ. ಅವ್ರು ಅದನ್ನ ಕೆಲಸ ಮಾಡೋದು ಬಿಟ್ಟು ಇದ್ದದೆಲ್ಲ ಸರ್ಕಾರ ಜಾಗಗಳು ತೊಗೊಂಡು ಮನೆಗೆ ಹಾಕೊಳ್ಳೋದ. ಅವರು 2 ಫ್ಯಾಕ್ಟ್ರಿ ನಡೆಸ ಅಂತ ಹೇಳ್ರಿ. ಈ ಫ್ಯಾಕ್ಟ್ರಿ ಏನು ನಡ್ಸಕ್ಕೆ ಬರ್ತಾ ಇದಾರೆ ಅವರು? ಆ ಫಿಲ್ಮ್ ಇಂಡಸ್ಟ್ರಿ ತೆಗೆದಿದ್ದಾರೆ. ಬ್ಲ್ಯಾಕ್ ಮನಿ ಎಲ್ಲ ತುಂಬ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಕರ್ನಾಟಕ ದುಡ್ಡು, ರೈತರ ದುಡ್ಡು ಎಲ್ಲ ಬಳದು ಹಾಕ್ತಾ ಇದ್ದಾರೆ. ಅದನ್ನೇನು ಮಾಡೋರ? ಗೋವಾದಾಗ ಅಲ್ಲಿ ಎಷ್ಟೊಂದು ವಿಲ್ಲಾಗಳಿದ್ದಾವೆ. ಬೆಳಗಾವಿಯಲ್ಲಿ ಹೋಟೆಲ್ಗಳು ಎಷ್ಟಿದ್ದಾವೆ. ಗುಲ್ಬರ್ಗದಲ್ಲಿ ಮಸಾಲೆ ಫ್ಯಾಕ್ಟ್ರಿ ಇದೆ. ಇಲ್ಲೆಷ್ಟು ಗೌರ್ಮೆಂಟ್ ಜಾಗಗಳು ಹೊಡಿತಾ ಇದ್ದಾರೆ. ಎಲ್ಲ ಏನ್ರಿ ಮಾಡ್ತಾ ಇದ್ದಾರೆ? MLA ಬೇಕು, MP ಬೇಕು, MLC ಬೇಕು, ಮನೆಯಲ್ಲೇ ಬೇಕಾ? ಯಾರು ರೈತರಿಗೆ ಬೇಡವಾ? ಸೆಕೆಂಡ್ ಲೆವೆಲ್ ಲೀಡರ್ಗೆ ಬೇಡವಾ? ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ನ್ಯಾಯ ಸಿಗಬೇಕು. ರೈತರೇ ಮರೆತು ಮಲಗಿದರೆ ಮತ್ತೊಮ್ಮೆ ಸಿಗಲಾರದು. ಇದೇ ಸಮಯ ಇದೆ, ಇದೇ ಚಾನ್ಸ್ ಇದೆ. ರೈತರನ್ನ ಆರಿಸ್ತರೋ ಕರ್ತವ್ಯನೂ ನಿಮ್ಮದೇ. ಇದನ್ನು ಆರಿಸಲಿಲ್ಲ ಅಂದರೆ ರೈತರು ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡಾಗತ್ತೆ. ಎಲ್ಲರಿಗೂ ನಾನು ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೇನೆ, ರೈತನ ಆರಿಸ್ತಣ್ಣಿ, ಇಲ್ಲಾಂದ್ರೆ ಮನೇಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ. ಇದು ಫ್ಯಾಕ್ಟ್ರಿ ಕಡೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬರೀ ನಿಗಪ್ಪಣ ಬರೀ ಖಾನಾಪುರ ರೈತರಿಗೆ ನನಗೆ ಮನವಿ ಏನು ಮಾಡ್ಕೊಳ್ಳೋದಂದ್ರೆ, ನೀವು ರೈತರದರಿ, ನಿಮ್ಮದ ಹೊಲ ಐತಿ, ನಿಮ್ಮದ ಫ್ಯಾಕ್ಟ್ರಿ ಐತಿ, ಅಧಿಕಾರವು ನಿಮ್ಮ ಕಡೆನೇ ಇರಬೇಕು. ವೋಟ್ ಹಾಕೋರು ನೀವು, ಅಧಿಕಾರ ನೀವು ಇಟ್ಕೋಬೇಕು. ಒಂದು ವಿಷಯ, ಬೆಳಗಾವಿ ಜಿಲ್ಲೆ ಏನು ತಿಳ್ಕೊಬೇಕಂದ್ರೆ, ಮಾನ್ಯ ಚಂದ್ರರಾಜ್ ಹಟ್ಟಿಹಳ್ಳಿ ಅವರು MLC ಎದಕ್ಕೆ ಮಾಡಿದ್ದೇವೆ? ಗ್ರಾಮಕ್ಕೆ ಹೋಗಾಕ, ತಾಲೂಕಕ್ಕೆ ಹೋಗಾಕ ಏನು ಸಮಸ್ಯೆ ಐತಿ ಎಲ್ಲ ಪಟ್ಟಿ ಮಾಡಿ ಆ ಗ್ರಾಮಗಳನ್ನ ಸುಧಾರಿಸೆ ಮಾಡೋಕ್ಕೆ ಅವರು MLC ಮಾಡಿದ್ದೇವೆ. ಅದನ್ನು ಬಿಟ್ಟು ಬಿಸ್ನೆಸ್ ಮಾಡೋಕೆ, ಎಲ್ಲ ಕಡೆ ಹೋಗಿ ರೊಕ್ಕ ಹೊಡ್ಯಾಕ MLC ಆಗಿಲ್ಲ. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವರ? ನೋಡ್ರಿ ಮಾನ್ಯರೇ, ಬೆಳಗಾವಿ ಜನತೆ, ಕರ್ನಾಟಕ ಜನತೆ ನೋಡಬೇಕಾದ ವಿಷಯ, ಅವರು MLC ಅವ್ರ ಮನ್ಯಾಗ, MP ಅವ್ರ ಮನ್ಯಾಗ, MLA ಅವ್ರ ಮನ್ಯಾಗ ಉಳ್ಕಿದವ್ರು ಏನು ಕೆಡಿಸ್ಕೆರೆಯಕ್ಕೆ ಹೋಗೋದಾ? ಇದಲ್ದ ಶುಗರ್ ಫ್ಯಾಕ್ಟ್ರಿ 2 ಅದಾವ. ಒಂದು ಚಾಲು ಐತಿ, ಒಂದು ಈಗ ನಡೆಯತೈತಿ. ಆ ನಡು ಫ್ಯಾಕ್ಟ್ರಿ ನಡೆಸೋದು ಬಿಟ್ಟು ಇಲ್ಲೇನು ಕೆಲಸ ಐತಿ? ಏನು ಕೆಲಸ ಇದೆ? ಎಲ್ಲ ಇವ್ರಿಗೆ ಬೇಕಾ? ಇದಲ್ಲದೆ ಮಸಾಲ ಫ್ಯಾಕ್ಟ್ರಿ ಗುಲ್ಬರ್ಗದಾಗ ಒಂದು ಕಬ್ಜಾ ತಗೊಂಡಾರ. ಅದು ಒಂದು ಸಾಮಾನ್ಯ ಮನುಷ್ಯಂದನ. ಯಾಕ? ಇದಲ್ದ ಬೆಳಗಾವಿದಾಗ 2 ಹೋಟೆಲ್, ಗೋವಾದಾಗ ಅನ್ಯನ್ಯ ಎಲ್ಲೆಲ್ಲೋ ರಿಸಾರ್ಟ್ಗಳು ಅದಾವ. ಇವೆಲ್ಲ ಯಾರು ವಿಚಾರ ಮಾಡೋರ? ಇದಲ್ದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಇವ್ರ ತಂಗಿಗಳು, ಮಾಮಗಳದು. ಸಿವಿಲ್ ಕಾಂಟ್ರಾಕ್ಟ್ ಪಾರ್ಟ್ನರ್ಶಿಪ್ದಾಗ. ಇದಲ್ದ ಸರ್ಕಾರಿ ಜಾಗಗಳ ಕಬ್ಜಾದಾಗ. ಎಷ್ಟಂತ ಈಗ ಒಂದು ಸಣ್ಣ ರೈತರ ಯಾರೋ ಹೋದ್ರ, ಯುವಕರು ಹೋದ್ರ, ಮಹಿಳೆಯರು ಹೋದ್ರ, ಸಂಘಟಕರು ಹೋದ್ರ, ಒಂದು ಲೆಟ್ರ್ ಕೊಡ್ರಪ್ಪ ನನ್ನ ಮಗ ಸಾಲಿಗೆ ಹೋಗೋದ, ಅಲ್ಲಿ ಹಾಸ್ಟೆಲ್ಗೆ ಬೇಕಾಗಿತ್ತು ಹೋದಾಗ ಅವ್ರ ಡ್ರೈವರ್ PAಗಳು 50,000 ಕೊಡ್ರಿ, 25,000 ಕೊಡ್ರಿ ಮಾಡ್ತಾವಂತಾರೆ. MLC MP MLA ಎದಕ್ಕೆ ಮಾಡಿದ್ರಿ? ಸಮಾಜ ಕೆಲಸ ಮಾಡಕ್ಕ, ಕ್ಷೇತ್ರ ಡೆವಲಪ್ ಮಾಡಕ. ಅದನ್ನು ಬಿಟ್ಟ ಇವರು ಮನಿ ತುಂಬಿಕೊಳ್ಳೋದ, ರೈತರನ್ನ ಹಾಳು ಮಾಡೋದ, ಸಮಾಜ ಹಾಳು ಮಾಡೋದ ಎದಕ್ಕೆ ಬೇಕಾಗಿದೆ? ಇದಲ್ಲದ ಸರ್ಕಾರದ ಆದೇಶ 420 ಅಂತ ಹಾಕಿ 4 ಲಕ್ಷ, 5 ಲಕ್ಷ, 10 ಲಕ್ಷ ಈ ಥರ ಜಾಬ್ ಕೊಡ್ತಾರಂತ ಜಾಬ್ ತೊಗೊಂಡಿದ್ದಾರೆ. ಅದನ್ನ ಯಾರಿಗೂ ಜಾಬ್ ಕೊಟ್ಟಿಲ್ಲ. 4-5 ಲಕ್ಷ ತೊಗೊಂಡ್ರೆ ಅವ್ರಿಗೆ ಜಾಬ್ ಯಾಕೆ ಕೊಟ್ಟಿಲ್ಲ? ಇದೆಲ್ಲ ವಿಷಯ ಭಾಳ ಇಂಪಾರ್ಟೆಂಟ್ ಇದೆ. ಇದೆಲ್ಲ ಮಾನ್ಯರೇ ತಿಳ್ಕೋಬೇಕು. ಇದಲ್ಲದ ನೋಡ್ರಿ,
ಸರ್ಕಾರ ಆದೇಶನೇ 420 ಇದೆ. 4 ಲಕ್ಷ 5 ಲಕ್ಷ ಇಸ್ಕೊಂಡು ಜಾಬ್ ಕೊಟ್ಟಿಲ್ಲ. ಇದು CM ಅವರು ಕೂಡ ಲೆಟರ್ ಹೋಗಿದೆ. ಬಹಳ ದೊಡ್ಡ ಸಮಸ್ಯೆ ಇದೆ. ರೈತರೇ ಎಚ್ಚೆತ್ತುಕೊಳ್ಬೇಕು. ಇದಲ್ಲದೆ ನೋಡ್ರಿ ಯಾವ ದುಡ್ಡಿದೆ ಅದು ನಮ್ಮದೇ ದುಡ್ಡು. ಅವ್ರ ಕಡೆ ಏನಿದೆ ಆ ದುಡ್ಡು ಎಲ್ಲ ರೈತರು ತಗೊಳ್ಳಿ, ಮತ್ತು ಅವ್ರ ಕಡೆಗ ಬರ್ರಿ. ನೀವು ರೈತರಿಗೆ ವೋಟ್ ಹಾಕಿ ರೈತರ ಕೈಯಾಗಿ ನೀವು ಕೊಟ್ರಿ ಅಂದ್ರೆ ಈ ಫ್ಯಾಕ್ಟ್ರಿ ನಿಮ್ಮ ಕಡೆ ಉಳಿತೈತಿ. ಇಲ್ಲಂದ್ರೆ ಇದು ಅವ್ರ ಮನೆಗೆ ಹಾಕೊಂಡ ಎಲ್ಲರೂ ಹಾಳು ಮಾಡಕ್ಕೆ ನಿಂತಿದಾರ. ಎಲ್ಲ ಬರೀ MP MLಗಳ ಮನೆಗೆ ಫ್ಯಾಕ್ಟ್ರಿಗಳ ಬಿಸ್ನೆಸ್ ಅವ್ರದ್ದು, ಕಾಂಟ್ರಾಕ್ಟು ಅವ್ರದ್ದು, ಹಿಂಗೆಲ್ಲ ಮಾಡ್ಕೋತಂದ್ರೆ ಸಾಮಾನ್ಯ ರೈತರ, ಸಾಮಾನ್ಯ ಜನರ, ಸೆಕೆಂಡ್ ಲೆವೆಲ್ ಲೀಡರ್, ಸಂಘಟಕರ ಏನು ಮಾಡೋದ್ರಿ? ಏನು ಮಾಡಕ್ಕೆ ಸಾಧ್ಯ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ ಏನಂದ್ರೆ ದೇಶದಾಗ ಪ್ರತಿಯೊಬ್ಬರಿಗೆ ವೋಟ್ ಹಾಕುವ ಅಧಿಕಾರ ಕೊಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಪ್ರತಿಯೊಬ್ಬರಿಗೆ ಶಾಲೆ ಕಲಿಯಕ್ಕೆ ಹಾಕು ಕೊಟ್ಟವ್ರು ಅವರು. ಅದನ್ನು ಉಳಿಸ್ಕೋಬೇಕಂದ್ರೆ ರೊಕ್ಕ ನಮ್ದು, ಎಲ್ಲರ ಕಡೆ ರೊಕ್ಕ ತಗೋರಿ, ಗಾಡಿಯಾಗ ಬರ್ರಿ, ಕುಡೀರಿ, ನಮ್ದೈತಿ, ವೋಟ್ ಹಾಕುದು ನಾನು ಮಾಡ್ತಾರೆ. ರೈತರಿಗೆ ಹಾಕ್ರಿ, ಗೆಲ್ಲಿಸಿ ತೊಗೊಂಡು ಬರ್ರಿ, ಇದು ಫ್ಯಾಕ್ಟ್ರಿ ನಿಮ್ಮದೈತಿ, ಇದು ನೀವು ಮಾಡ್ಕೋಬೇಕು ಅಂತ ಎಲ್ಲ ರೈತರಿಗೆ ವಿನಂತಿ ಮಾಡ್ತೇನೆ. ಪ್ರೇಮ್ ಚೌಲ, ಬೆಳಗಾವಿ.